ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಸಿಪಿಎಂ ನಗರ ಘಟಕದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಪಿಎಂ ನಗರ ಘಟಕದ ಅಧ್ಯಕ್ಷ ವಾಲ್ಮೀಕಿ ಅಶ್ವತ್ಥಪ್ಪ, ಪುರಸಭೆ ವ್ಯಾಪ್ತಿಯ ನಿವೇಶನ ರಹಿತರಿಗೆ ನಿವೇಶನಗಳು ಕೊಡುವಲ್ಲಿ ಈಗಿನ ಪುರಸಭೆ ಹಾಗೂ ಶಾಸಕರು ವಿಫಲರಾಗಿದ್ದಾರೆ. ವಸತಿ ರಹಿತರಿಗೆ ವಸತಿ ಸೌಲಭ್ಯಗಳು ನೈಜ ಫಲಾನುಭವಿಗಳಿಗೆ ಸಿಗದೆ ಜನಪ್ರತಿನಿಧಿಗಳ ಆಪ್ತ ವಲಯಕ್ಕೆ ದೊರಕಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೆಲ ಪುರಸಭೆ ಸದಸ್ಯರು ತಮ್ಮ ಪಾಲಿಗೆ ಬರುವ ವಸತಿ ಸೌಲಭ್ಯಗಳನ್ನು ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಪುರಸಭೆಯಲ್ಲಿ ಈ ಸ್ವತ್ತು, ವಸತಿ ಮತ್ತಿತರ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಸಾವಿರಾರು ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಕೊಡಬೇಕು. ಇದಕ್ಕೆ ತಾಜಾ ಉದಾಹರಣೆ, ಕೆಲ ದಿನಗಳ ಹಿಂದೆ ಪುರಸಭೆ ಕಚೇರಿ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿ ಲಂಚ ಪಡೆಯುವ ವೇಳೆ ನೌಕರರೊಬ್ಬರನ್ನು ಬಂಧಿಸಿದ್ದಾರೆ. ಇನ್ನು ತೆರೆಮರೆಯಲ್ಲಿ ಇನ್ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆಯುತ್ತಿದೆಯೋ ಎಂದು ಕಿಡಿಕಾರಿದರು. ಅವರು ಯಾವುದೇ ಕ್ರಮ ವಹಿಸಿಲ್ಲದ ಕಾರಣಕ್ಕಾಗಿ ಅದೇ ಅಧಿಕಾರಿಗಳು ಇವತ್ತು ಲೋಕಾಯುಕ್ತರಿಗೆ ಬಲಿಯಾಗಿದ್ದಾರೆ. ಈ ಲೋಕಾಯುಕ್ತ ಸಂಸ್ಥೆ ಬಾಗೇಪಲ್ಲಿಗೆ ಬಂದು ರೈಡ್ ಮಾಡಿರೋದು ಪುರಸಭೆಗೆ ಅವಮಾನಕರವಾದ. ಒಂದನೇದು. ಎರಡನೇದು, ಇಲ್ಲಿ ಬಂದಿರುವಂತಹ ಮುಖ್ಯಾಧಿಕಾರಿಗಳು ಇಲ್ಲಿ ವಾಸ ಇರೋದಿಲ್ಲ. ಮೊದಲಿನ ನಾವು ಹೇಳ್ತಾ ಇದ್ದೀವಿ, ಪುರಸಭೆ ಕಾಯ್ದೆ ಪ್ರಕಾರ ಪುರಸಭೆ ಅಧಿಕಾರಿಗಳು, ತಹಸೀಲ್ದಾರು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಇವೆಲ್ಲ ಎಸೆನ್ಷಿಯಲ್ ಸರ್ವಿಸಸ್, ಅಂದರೆ ತುರ್ತು ಅಗತ್ಯಗಳ ಸೇವೆಗಳಾಗಿರೋದ್ರಿಂದ ಇವರೆಲ್ಲ ಇಲ್ಲೇ ಸ್ಥಾನಿಕವಾಗಿ ವಾಸ ಇರಬೇಕು. ಆತನು ಚಿಕ್ಕಬಳ್ಳಾಪುರದಲ್ಲಿ ವಾಸ ಇರ್ತಾನೆ, ಅರ್ಧ ದಿನ ಗುಲ್ಬಂಡೆ ನೋಡ್ತಾನೆ, ಅರ್ಧ ದಿನ ಇಲ್ಲಿ ಬರ್ತಾನೆ. ಯಾವುದೇ ರೀತಿಯಾದಂತಹ ಜವಾಬ್ದಾರಿ ರೀತಿಯನ್ನು ನೋಡ್ಕೊಳ್ತಾ ಇದ್ದಾನೆ. ಈ ರೀತಿ ಒಂದು ಲೋಕಾಯುಕ್ತ ದಾಳಿಯಲ್ಲಿ ರೆಡ್ ಹ್ಯಾಂಡೆಡ್ ಸಿಕ್ಕಿರುವಂಥ ವ್ಯಕ್ತಿ ಪುರಸಭೆ ಮುಖ್ಯಾಧಿಕಾರಿಗೆ ಇಷ್ಟು ಭಾಗ ಕೊಡಬೇಕು, ಪುರಸಭೆ ಕಂದಾಯಾಧಿಕಾರಿಗೆ ಇಷ್ಟು ಕೊಡಬೇಕು, ಪುರಸಭೆ ಕಂಪ್ಯೂಟರ್ ಆಪರೇಟರ್ ಇಷ್ಟು ಕೊಡಬೇಕು ಅಂತ ಬಹಿರಂಗವಾಗಿ ಹೇಳಿದ್ದಾನೆ. ಅದು ರೆಕಾರ್ಡ್ ಆಗಿದೆ. ಇಡೀ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಈ ತಕ್ಷಣ ಸಿಪಿಎಂ ಪಕ್ಷ ಒತ್ತಾಯಿಸುತ್ತದೆ, ಕಳೆದ 15 ವರ್ಷಗಳಿಂದ ಇಲ್ಲಿ ಠಿಕಾಣೆ ಹೂಡಿರುವಂತಹ ಅಧಿಕಾರಿಗಳು ಫಸ್ಟ್ ವರ್ಗಾವಣೆ ಆಗಬೇಕು. ಗೋವರ್ಧನಾಚಾರಿ ಮಾತನಾಡಿ, ಈ ಹಿಂದೆ ಕ್ಷೇತ್ರದಲ್ಲಿ ಸಿಪಿಎಂ ಪಕ್ಷ ಅಧಿಕಾರದಲ್ಲಿದ್ದಾಗ ತೀಮಾಕಲಹಳ್ಳಿ ಸಮೀಪ ಶಿರಡಿ ಸಾಯಿಬಾಬಾ ದೇವಾಲಯದ ಸಮೀಪ ನೂರಾರು ಮಂದಿ ಬಡವರಿಗೆ ನಿವೇಶನಗಳನ್ನು ಹಂಚಲಾಗಿದೆ. ನಂತರ ಬಂದ ಶಾಸಕರಾಗಲಿ ಪುರಸಭೆಯಾಗಲಿ ನಿವೇಶನಗಳನ್ನು ಹಂಚಲಿಲ್ಲ ಎಂದರು. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ 90 ಅಡಿಗಳ ಅಗಲ ಶ್ರೀರಾಮರೆಡ್ಡಿಯವರ ಅವಧಿಯಲ್ಲಿ ಮಂಜೂರು ಮಾಡಿಸಿ ರಸ್ತೆ ಅಗಲೀಕರಣ ಮಾಡಲಾಗಿತ್ತು. ಇದರಲ್ಲಿ ಟೈಲ್ಸ್ ಮತ್ತು ಮೆಟಲ್ ಗ್ರಿಲ್ನಿಂದ ಕೂಡಿರಬೇಕಾದ ಪಾದಚಾರಿ ಮಾರ್ಗ ಸೇರಿದಂತೆ ವೈಜ್ಞಾನಿಕ ರೀತಿಯ ಸುಸಜ್ಜಿತ ರಸ್ತೆಯ ನಿರ್ಮಿಸಿ ಸುಂದರ ಪಟ್ಟಣ ನಿರ್ಮಾಣ ಮಾಡಬೇಕಿತ್ತು. ಆದರೆ ರಸ್ತೆ ಮಾರ್ಗ ಅಗಲೀಕರಣ ಮಾತ್ರ ಆಗಿದ್ದು, ನಂತರ ಬಂದ ಶಾಸಕರು ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಸೀಮಿತರಾದರು ಎಂದು ಗೋವರ್ಧನಾಚಾರಿ ಆರೋಪಿಸಿದರು. ಇನ್ನು ಮುಂದಿನ ನವೆಂಬರ್ ತಿಂಗಳಲ್ಲಿ ಪುರಸಭೆ ಚುನಾವಣೆ ಬರಲಿದೆ. ಹಾಗಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿರುವ 23 ವಾರ್ಡ್ಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಜನರ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನರೊಂದಿಗೆ ಬಲಿಷ್ಠವಾಗಿ ಪಕ್ಷ ಸಂಘಟನೆ ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ಸಿಪಿಎಂ ತಾಲೂಕು ಸಮಿತಿ ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ, ನರಸಿಂಹರೆಡ್ಡಿ, ರವಣಪ್ಪ, ಬಶೀರ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.